ಅಯ್ಯೋ ದೇವ್ರೆ, ನನ್ನೇನಪ್ಪ ಮಾಡ್ಲಿ? ಬೆಳಿಗ್ಗೆ ತಾನೇ ಚೆನ್ನಾಗಿ ಹೋದ್ರಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರಲ್ಲ. ನನ್ ಮಕ್ಕಳ ಗತಿ ಏನು? ಅನಾಥಾಗಿ ಮಾಡಿ ಹೆಣ ನೋಡ್ರಪ್ಪ, ಈ ಹಾಳು ಹುಲ್ ಕುಯ್ಯಕ್ ಹೋಗ್ತಾನೆ, ಹಾವು ಕಡ್ ಸತ್ತಿದ್ದು. ಅದಕ್ಕೆ ನಾವೇನಯ ಮಾಡೋಣ? ಇವ್ರ ಸಂಸಾರಕ್ಕೆ ಏನಾದ್ರು ಸಹಾಯ ಮಾಡ್ರಪ್ಪ. ನಾವೇನೋ ನೋಟ್ಮೆಂಟ್ ಮಾಡ್ತಾ ಇಲ್ಲ ಕಣ. ದಿನ ಹಣ ಎಣ್ಸ್ಕೊಳಕಿಲ್ವಾ? ಕಾಡು ಮೇಡಾಗ ಅಲ್ದು ಕಷ್ಟಪಟ್ಟು ನಾವು 10 ಪೈಸಾ ಸಂಪಾದನೆ ಮಾಡಿದ್ರೆ ನೀವು ಜಬರ್ದಸ್ತಿಯಾಗಿ ನಿಂತು ವರೆ ಮ್ಯಾಗೆ 50 ಪೈಸಾ ಸಂಪಾದನೆ ಮಾಡ್ತೀರಿ. ಅದ್ ವ್ಯಾಪಾರ ಕಂಡ್ಲೆ, ನಾಳೆಯಿಂದ ಹುಲ್ನೆ ಹಾಕ್ಸ್ಕೊಳಿಕ್ಕಿಲ್ಲ. ಏನ್ ಮಾಡ್ತೆ? ಅವನೇ ತಿಂತಾನ್ ಬಿಡ್ಲ. ಅಷ್ಟೇ ನೋಡ್ರಯ್ಯ, ಮರ್ಯಾದೆಯಾಗಿ ಹೆಣನ ಮಣ್ ಮಾಡಿ, ಇಲ್ದಿದ್ರೆ ಹುಲ್ ನೋಡ ಕೆಲಕ್ ಬಿಸಾಕಿ ಲಾರಿ ತಗೊಂಡೋಯ್ತಿವಿ ಅಷ್ಟೇ. ದೇವ್ರೆ, ನನ್ ಬಿಟ್ಬಿಟ್ಟು ಹೊರಟೋದ್ರಲ್ಲಪ್ಪ. ನನಗೆ ತಿನ್ನಪ್ಪ. ಹೆಣ ಉಣ ದುಡ್ಡು ಕೊಡ್ರಿ. ಕೆಟ್ಟದಕ್ಕೆ ಎಲ್ಲ ದೊಡ್ಡಯ್ಯ, ಅಯ್ಯೋ, ಈ ಹಣ ಅಮೌಂಟ್ ಏನು ಕೊಡು. ಆ ಹುಲ್ ಕುಯ್ಯೋನ್ನ ನಾಳೆ ಮನೆ ಹತ್ರ ಬರೋದಕ್ಕೆ ಹೇಳು. ಅಯ್ಯೋ ದೇವ್ರೆ, ಮೊದಲು ಹೆಣನ ಮಣ್ ಮಾಡಿ. ಸ್ವಾಮಿ, ನಾವೆಲ್ಲ ಸುತ್ತಮುತ್ತ ನಾಲಿನ ಡೈರಿಗೆ ಹುಲ್ಲಿನ ಸರಬರಾಜು ಮಾಡೋರು. ಬಿಸಿಲು ಮಳೆ ಅಂದೆ ಕಾಡು ಮೇಡು ಅಲ್ದು ಕಲ್ಲು ಮುಳ್ಳು ತೊಲ್ದು ಕಷ್ಟಪಟ್ಟು ಹುಲ್ ಕುಯ್ಕೊಂಬರ್ತೀವಿ ಬುದ್ಧಿ. ಕಾಡಲ್ಲಿ ಹಾವು ಕಚ್ಚಿದ್ರು ಸರಿ, ಹುಲಿ ಹೊಡೆದಾಕಿದ್ರು ಸರಿ, ನಮಗ್ ರಕ್ಷಣೆ ಇಲ್ಲ. ನಾವು ಸತ್ತರೆ ನಮ್ ಕುಟುಂಬಕ್ಕೆ ಹಣ ಸಹಾಯ ಮಾಡೋರಿಲ್ಲ ಬುದ್ಧಿ. ಹುಲ್ಲೊರೆಗೆ 2 ಪೈಸಾ ಜಾಸ್ತಿ ಕೇಳ್ತು ಅಂತಂದ್ರೆ ದಲ್ಲಾಳಿಗಳು ಒಪ್ಪಕ್ಕಿಲ್ಲ. ಬರೋ ಹಣ ಸಾಲಕ್ಕಿಲ್ಲ ಕಣ್ಬುದ್ಧಿ, ಮೈ ಕೈ ಎಲ್ಲ ಸಾಲ. ಸಾಗರ್, ಈ ವ್ಯಾಪಾರದಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡ್ತಿರೋದು ಮಧ್ಯವರ್ತಿಗಳಾದ ದಲ್ಲಾಳಿಗಳು. ಈ ಜನಕ್ಕೂ ಡೈರಿಗೂ ಮಧ್ಯೆ ಇರೋ ಈ ಲಾಭ ಬಡಕ ಗುಂಪನ್ನೇ ದೂರ ಮಾಡ್ಬಿಟ್ರೆ ಬರೋ ಲಾಭ ಎಲ್ಲ ಇವರಿಗೆ ಸಿಕ್ಕತ್ತೆ. ಅದೇನೋ ಸರಿ ಬುದ್ಧಿ. ಅವ್ರನ್ನ ಬಿಟ್ರೆ ನಮ್ಮ ಹುಲ್ಲಿನವರೇ ಬೇರೆ ಯಾರು ಕೊಂಡ್ಕೊಳ್ತಾರೆ? ನೀವೇ ನೇರವಾಗಿ ಡೈರಿಗೆ ಯಾಕೆ ಮಾಡ್ಬಾರ್ದು? ಅದ್ ಹ್ಯಾಕ್ ಸಾಧ್ಯ ಬುದ್ಧಿ? 70-80 ಮೈಲಿ ದೂರಕ್ಕೆ ಹುಲ್ ಕಂತ ಹೆಂಗ್ ಸಾಕ್ಸೋದು? ಲಾರಿಲಿ? ಲಾರಿ ನಮ್ತಾವ ಎಲ್ಲೈತೆ ಬುದ್ಧಿ? ಲಾರಿ ನಾನು ಏರ್ಪಾಟ್ ಮಾಡ್ತೀನಿ. ಬಾಡಿಗೆ ಎಲ್ಲ ಕಳೆದು ನಿಮಗೂ ಒಳ್ಳೆ ಲಾಭ ಬರೋ ಹಾಗೆ ಬೆಲೆ ನಿಗದಿ ಮಾಡೋಣ. ಆಗ್ಬಹುದಲ್ಲ? ಇದ್ದಕ್ಕಿದ್ದಾಗೆ ಎಷ್ಟೊಂದು ಲಾರಿಗಳನ್ನ ಎಲ್ಲಿಂದ ತರ್ತೀಯಾ? ಹೇಗೆ ಏರ್ಪಾಟ್ ಮಾಡ್ತೀಯಾ? ನಾನಿಲ್ವೇ ಶೇರ್ ಖಾನ್, ಅದೇನ್ ಸೇವೆ ಆಗ್ಬೇಕು ಹೇಳಿ. ನನಗೆ ಒಂದು 15 ಲಾರಿಗಳು ಬೇಕಾಗಿತ್ತು. ದಿನಕ್ಕೊಂದು ಲಾರಿಗೆ 400 ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ಕೊಡಕ್ ಆಗ. ಏನಂದ್ರಿ? ಬಾಡಿಗೆನ? ಕೊಲೆ ಕೇಸ್ ಸಿಕ್ಕಾಕೊಂಡು ಫಾಸಿಗೆ ಹೋಗ್ಬೇಕಾಗಿತ್ತು ನನ್ನ ಮಗನ ಉಳಿಸ್ಕೊಟ್ಟು ನೀವು ಬಾಡಿಗೆ ಕೊಡ್ಬೇಕಾ? ಅದೇ ತಪ್ಪು. ಇದು ವ್ಯಾಪಾರ. ಬೇರೆ ಕಡೆಗಿಂತ ಸ್ವಲ್ಪ ಕಮ್ಮಿ ಬಾಡಿಗೆ ತಗೊಳ್ಳಿ. ನಿಮ್ಗೂ ನಷ್ಟ ಆಗ್ಬಾರ್ದು, ಹುಲ್ ಕುಯ್ಯೋರ್ಗೂ ನಷ್ಟ ಆಗ್ಬಾರ್ದು. ಸರಿ ಆಯ್ತು, ನಿಮ್ ಖುಷಿ. ಲಾರಿಗಳನ್ನ ಯಾವಾಗ ಕಳ್ಸ್ಕೊಡ್ಲಿ? ಗುರುವಾರ ಕಳಿಸಿ. ಅಚ್ಚಾ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ. ಸಾಗರ್, ನೀನ್ ಇದೊಂದು ದೊಡ್ಡ ಪವಾಡ ಮಾಡಿಬಿಟ್ಟೆ ಕಣಪ್ಪ. ಅದಕ್ಕೆ ನೀವೇ ತಾನೇ ಕಾರಣ. ನಾನಾ? ಹೌದು, ನಾನ್ ಚಿಕ್ಕ ಹುಡುಗನಾಗಿದ್ದಾಗ ನೀವೇ ತಾನೇ ಹೇಳ್ತಾ ಇದ್ರಿ, ನಾವು ಬದುಕೋದ್ ದೊಡ್ಡದಲ್ಲ, 10 ಜನ ಬದುಕೋ ದಾರಿನ ತೋರಿಸಬೇಕು ಅಂತ. ನಾನ್ ಮಾತ್ನಲ್ಲಿ ಹೇಳ್ದೆ, ನೀನ್ ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀಯಲ್ಲಪ್ಪ. ಏನಿಲ್ಲ. ನಂದು ಇನ್ನೊಂದು ಸಲಹೆ. ಪ್ರಗತಿಪುರದಲ್ಲಿ ಕೆಲವರು ಸ್ವಂತ ಡೈರಿ ನಡೆಸಿದ್ದಾರೆ. ಆ ಸ್ವಾರ್ಥಿಗಳು ನಾವು ನೇರವಾಗಿ ನಡೆಸ್ತಾ ಇರೋ ವ್ಯಾಪಾರ ಒಪ್ಪದೆ ತಕರಾರು ಮಾಡಬಹುದು. ನಾವು ಅದನ್ನ ತಡೆಗಟ್ಟಬೇಕು. ಸಹಕಾರಿ ಸಂಘಗಳ ಮಾದರಿ ರೈತರು ಮತ್ತು ಸರ್ಕಾರ ನಡೆಸ್ತಾ ಇರೋ ಡೈರಿಗಳಿಗೆ ಮಾತ್ರ ಹುಲ್ಲನ್ನು ಒದಗಿಸಬೇಕು. ಇನ್ನು ಲಾರಿಗಳನ್ನು ಹೊರಡಿಸ. ಇನ್ನು ನೀವು ಹೊರಡಿ. ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇರಲಿ.
ರೇ ಡಾಕ್ಟ್ರೆ, ಆ 4 ಹಸುಗಳಿಗೆ ಏನಾಗಿದೆ? ಜ್ವರ ಬಂದಿದೆ, ಮದ್ ಕೊಟ್ಟಿದ್ದೀನಿ. ಮತ್ ಕೊಟ್ಟಿದ್ದೀರಾ ಇಲ್ಲ ಅಂತ ನಾನು ಕೇಳಿಲ್ರಿ. ಅವು ಉಳಿತಾವೇನ್ರಿ? ನಾನೇನು ಬ್ರಹ್ಮ ಅಲ್ಲ ರೀ, ವೆಟರ್ನರಿ ಡಾಕ್ಟ್ರು. ಕೊಡ್ರಿ ಇಲ್ಲಿ. ನನಗೆ ಗೊತ್ತು ಇವ್ರು ಹಿಂಗೆ ಹೇಳ್ತಾರೆ ಅಂತ. ಈ ದನದ ಡಾಕ್ಟ್ರಿಗೆ ಬರ್ತಾ ಬರ್ತಾ खूब ಜಾಸ್ತಿ ಆಗೋಯ್ತು. ಹಾಗೆ ಕಾಣ್ತಾ ಇದೆ. ಲಾರಿಗಳು ಬರೋ ಶಬ್ದ ಕೇಳ್ತಾ ಇದೆಯಲ್ಲ, ಎತ್ತ ಇಲ್ಲಿ. ಅಲ್ಲಿದೆ. ಏಯ್! 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 ಓ, ಓಯ್! ಏಯ್! 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 ಓ, ಓಯ್ down! ಓ, you damn it. ಲೋ ವಾಸ್ತವ, ಏನಯ್ಯ ಎಲ್ಲ ಹುಲ್ಲಿನ ಲಾರಿಗಳು ಹಾಗೆ ಹೋಗ್ತಾ ಇವೆ, ಕೂಗಿದ್ರು ನಿಲ್ಸ್ಲಿಲ್ಲ. ನನಗೆ ಗೊತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ಯಜಮಾನ್ರೆ, ಹುಲ್ಲಿನ ರೇಟು ಜಾಸ್ತಿ ಕೇಳಿದಕ್ಕೆ ಕೊಡೋದಿಲ್ಲ ಅಂತಂದ್ರೆ ಅದಕ್ಕೆ ಅವರು ಹುಲ್ಲು ಕೊಡೋದಿಲ್ಲ ಅಂತಿದ್ದಾರೆ. ಆ ತಿರುಪತಿಗಳಿಗೆ ಇಷ್ಟು ಕೊಬ್ಬ. ಅದಕ್ಕೆ ಕಾರಣ ಇದೆ ಸ್ವಾಮಿ. ಏನ ಕಾರಣ? ವರ್ಷ ಕಾಲದಿಂದ ನಾನ್ ನಿಮ್ ಹುಲ್ಲಿನ ಗಿರಾಕಿ, ನನ್ನ ಹತ್ರ ತಕರಾರು ಮಾಡ್ತೀರಾ? ಸ್ವಾಮಿ, ನಾವು ತಕರಾರು ಮಾಡಕ್ ಬಂದಿಲ್ಲ. ನಮ್ ಬಾಯಿಗೂ ಮಣ್ಣು ಹಾಕಿ ನಿಮ್ ತಲೆ ಮೇಲೂ ಚಪ್ಪಡಿ ಎಳಿಬೇಕು ಅಂತ ಮಾಡಿದಾನೆ ಆ ನಿಮ್ ಮಳಿಯ ಸಾಗರ. ಏನ? ಅವನಿಗೂ ಇದಕ್ಕೂ ಏನ ಸಂಬಂಧ? ಹುಲ್ಕೊಯ್ಯವ್ರನ್ನೆಲ್ಲ ಸೇರ್ಸಿ ಸಂಘ ಮಾಡವನಂತೆ. ಇದಕ್ಕೆಲ್ಲ ನಿಮ್ ಮಳಿಯಿಂದೇ ಕುಮ್ಮಕ್ಕು. ನಮ್ ಕೈಗೆ ಆಗ್ಲೇ ಕರೆಕ್ಟಾಗಿ ಕೊಟ್ಬಿಟ್ಟ. ಎತ್ತು ಈ ಮಾತು ಹೇಳೋಕ್ ನಿಮಗೆ ನಾಚಿಕೆ ಆಗಲ್ಲ? ನೀವು ಗಂಡಸಲ್ವಾ? ಬಳೆ ತೊಟ್ಟಿದ್ದೀರಾ? ಏನಾಗಪ್ಪ ಬಾಯ್ಲಿ. ಈಗ ಬಂದ್ರಲ್ಲ. ಬಂದ್ರಪ್ಪ, ಬನ್ನಿ. ಯಾರು ಹೇಳಿ ಅವ್ರನ್ನ ಕೊಟ್ಟಾಕ್ಬಿಡ್ತೀವಿ. ಯಾರು ಸಾಗರಪ್ಪನವ್ರೆ ನಿಮ್ಮ ಮೇಲೆ ಕೈ ಮಾಡಿದ್ದು ಹೇಳಿ, ಒಬ್ಬೊಬ್ಬರನ್ನ ಬೀಗಾಕ್ಬಿಡ್ತೀವಿ. ಯಾವ ನೋಡ್ತಿದ್ದು ಎಂತ ಪರವಾಗಿಲ್ಲ, ಏನಿಲ್ಲಪ್ಪ, ನನ್ನ ಜೊತೆ ಸುಮ್ಮನೆ ಬನ್ನಿ. ನೀವ್ ಹೆಜ್ಜೆ ಇಡ್ತಿರೋ ದಾರಿಲಿ ತುಂಬಾ ಅಪಾಯ ಇದೆ ಅಂತ ಕಾಣಿಸುತ್ತೆ. ಕ್ಷೀರ ಸಾಗರದಿಂದ ಅಮೃತ ತೆಗೆಯುವಾಗ ಮೊದಲು ಬಂದಿದ್ದೇ ಹಾಲಾಹಲ ವಿಷ. ಯಾವ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ವಿರೋಧವಾದ ಶಕ್ತಿಗಳು ಬಂದೇ ಬರುತ್ತವೆ. ಅವು ಮುಂದಾಗುವ ಒಳ್ಳೆದಕ್ಕೆ ನಾಂದಿ ಇದ್ದ ಹಾಗೆ. ಪದವಿ ವ್ಯಾಮೋಹ ಇಲ್ಲ. ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆಗಾಗಿ ಚಳುವಳಿಯೇ ನನ್ನ ಗುರಿ. ಸಾಗರ್ ಚಂಡಾಲ ಸೊಗಸಾಗಿ ನಡೀತಿದ್ ನಮ್ ಹಾಲನ್ ಡೈರಿನ ಮುಚ್ಚಿಸಿ ಆರ್ಥಿಕ ಬದಲಾವಣೆ. ಆ ಹುಲ್ಕುಯ್ಯೋ ಕತ್ತಿಗಳನ್ನ ಎತ್ತು ಕಟ್ಟಿದ್ದೆ ನಮ್ಮ ಮೇಲ್ ದ್ವೇಷಕ್ಕೆ. ನಮ್ ಡೈರಿ ಮುಚ್ಚಿ ನಮ್ ಬಾಯಿ ಮಣ್ಣು ಹಾಕೋಕೆ. ಅವನು ಗಂಡ್ಸು ಬೇಕಾದನ್ನ ಸಾಧಿಸ್ತಾನೆ. ಇವರು ಇದಾರೆ ದೊಡ್ಡ ಅಧಿಕಾರದಲ್ಲಿ ಬಡ್ಕೊಳಕ್ಕೆ. ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಈಗ ಇಡೀ ಸರ್ಕಾರನೇ ಅವ್ನು ಹಿಂದಿದೆ. ನಾನೇನಾದ್ರೂ ದುಡ್ಡು ಅವನು ತೊಂದರೆ ಕೊಟ್ರೆ ಕೆಲ್ಸದ ಬಾಯಿಗೆ ಮಣ್ಣು ಹಾಕೋಬೇಕಾಗುತ್ತೆ. ನಿಮ್ ಕೈಲಿ ಆಗ್ದಿದ್ರೆ ಜನನ್ ಬಿಡ್ರಿ. 10 ಜನನ ಮೇಲ್ ಬಿಟ್ಟು ಕೈಕಾಲ್ ಮುರ್ಸೋದಕ್ಕೇನು? ಆ ಕೆಲಸ ನಿಮ್ಮಪ್ಪನೇ ಮಾಡಿಸಿದ್ರಲ್ಲ, ಏನಾಯ್ತು? ಸಾಗರ್ ರಾಧ ಅಂತ ಅಲ್ಲಿಗೆ ಕೈ ಬೀಳ್ ಹೊತ್ತಿಗೆ ಎಲ್ಲ ತನಗಾಯ್ತು. ಅವನೇನಾದ್ರೂ ಪೊಲೀಸು ಕೋರ್ಟ್ ಅಂತ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ಕಮ್ಮಿ ಎಣಿಸ್ಬೇಕಾಗ್ತಿತ್ತು. ನಾನು ಸರ್ಕಾರಿ ಅಧಿಕಾರಿ, ಹೆಂಡತಿ ಮಾವ ಹೇಳ್ದಾಗೆಲ್ಲ ಕುಣಿಯಕ್ಕಾಗಲ್ಲ.
ನೋಡಿದ್ಯಪ್ಪ ಅವ್ರು ಹ್ಯಾಕ್ ಮಾತಾಡ್ತಾರೆ. ಅವನಿನ್ನು ಕಾಡ್ನಲ್ರೋ ಕಾಡಾನೇನೆ ಕಣಮ್ಮ. ನಿನ್ ಕೆಡ್ಡಾಕ್ಬಿದ್ದು ಇಷ್ಟು ದಿವಸ ಆದ್ರೂ ಇನ್ನು ದಡ್ಡನಾಗೇ ಇದ್ದಾನೆ ನೋಡು. ಅವನ್ನ ನಿಧಾನವಾಗಿ ಪಳಗಿಸ್ಕೋಬೇಕು, ಅವಸರ ಪಡ್ಬೇಡ. ಈ ಪತ್ರಿಕಾ ಪ್ರಚಾರ, ಕೂಗು, ಅಬ್ಬರ, ಅಟ್ಟಾಸ, ಸನ್ಮಾನ, ಸಂತೆಲ್ಲ ಮುಗಿದು ಜನ ಸ್ವಲ್ಪ ಅವನ್ ಮರೀಲಿ. ಆಮೇಲೆ ನಾನೇ ಅವನ ವಂಶ ನಿರ್ವಂಶ ಮಾಡಿಬಿಡ್ತೀನಿ.